ಯಾವುದೇ ಸೆಕೆಂಡ್ ಹ್ಯಾಂಡ್ ಐಫೋನ್ ಕೊಂಡ್ಕೊಳ್ಳೋಕೆ ಮುಂಚೆ ನಾನ್ ಹೇಳೋ ಈ 5 ಇಂಪಾರ್ಟೆಂಟ್ ಸೆಟ್ಟಿಂಗ್ಸ್ ಗಳನ್ನ ಚೆಕ್ ಮಾಡಿ. ನಂಬರ್ 1, ಸಿಂಪ್ಲಿ ಗೂಗಲ್ ಹೋಗ್ಬಿಟ್ಟು ಐಫೋನ್ ಸಿರಿ ಚೆಕ್ ವೆಬ್ಸೈಟ್ ಹೋಗ್ಬಿಟ್ಟು ನಿಮ್ ಐಫೋನ್ ಸೀರಿಯಲ್ ನಂಬರ್ ನ ಆಡ್ ಮಾಡಿದ್ರೆ ಸಾಕು, ಯಾವಾಗ ಆಕ್ಟಿವೇಶನ್ ಆಗಿದೆ ಇದ್ರ ಜೊತೆಗೆ ವಾರಂಟಿ ಎಲ್ಲ ಡೀಟೇಲ್ಸ್ ಕೂಡ ತೋರಿಸುತ್ತೆ. ನಂಬರ್ 2, ಸಿಂಪ್ಲಿ ನಿಮ್ ಮೊಬೈಲ್ ಬ್ರೈಟ್ನೆಸ್ ಹೋಗ್ಬಿಟ್ಟು ಈ ಟ್ರೂ ಟೋನ್ ಆಪ್ಷನ್ ಇದೆ, ಇದನ್ನ ಆನ್ ಆಫ್ ಮಾಡ್ತಾ ಕಂಟಿನ್ಯೂಸ್ಲಿ ಚೆಕ್ ಮಾಡಿ ಇದು ಕರೆಕ್ಟ್ ಆಗಿ ವರ್ಕ್ ಆಗ್ತಿದೆ ಅಂದ್ರೆ ನಿಮ್ ಐಫೋನ್ ಅಲ್ಲಿ ಒರಿಜಿನಲ್ ಡಿಸ್ಪ್ಲೇ ಇದೆ. ಕೆಲವೊಂದ್ಸರ್ತಿ ಸೆಕೆಂಡ್ ಹ್ಯಾಂಡ್ ಸೆಲ್ಲರ್ಸ್ ಗಳು ಈ ಡಿಸ್ಪ್ಲೇ ಒರಿಜಿನಲ್ ತೆಗೆದ್ಬಿಟ್ಟು ಕಮ್ಮಿ ಬೆಲೆಗೆ ಮಾರೋ ಸಲುವಾಗಿ ಡೂಪ್ಲಿಕೇಟ್ ಡಿಸ್ಪ್ಲೇ ಆಗಿ ಕೂಡ ಸೆಲ್ ಮಾಡ್ತಿರ್ತಾರೆ. ನಂಬರ್ 3, ತುಂಬಾ ಕಾಮನ್ ಇದೆ ಬಟ್ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಇದೆ. ಸಿಂಪ್ಲಿ ನಿಮ್ ಮೊಬೈಲ್ ಸೆಟ್ಟಿಂಗ್ಸ್ ಹೋಗ್ಬಿಟ್ಟು ಒಂದ್ಸರ್ತಿ ಐಫೋನ್ ಬ್ಯಾಟರಿ ಹೆಲ್ತ್ ಚೆಕ್ ಮಾಡಿ ಆಯ್ತಾ. ಇಲ್ಲಿ 70 to 75 ಅಥವಾ 80% ಇದ್ರೂ ಕೂಡ ಇದನ್ನ ಸ್ಕಿಪ್ ಮಾಡಿ, ಬಿಕಾಸ್ ಕೆಲವೇ ದಿವಸಗಳಲ್ಲಿ ಮತ್ತೆ ನೀವು ಕೈಯಲ್ಲಿ ಪವರ್ ಬ್ಯಾಂಕ್ ಹಿಡ್ಕೊಂಡು ಓಡಾಡುವಂತ ಪರಿಸ್ಥಿತಿ ಬರುತ್ತೆ. ಸೊ 80% ಮೇಲೆ ಇದೆಯಪ್ಪ ಅಂದ್ರೆ ಒಂದ್ ಲೆಕ್ಕಕ್ಕೆ ಕೊಂಡ್ಕೋಬಹುದು. ಇನ್ ಕೊನೆಯದಾಗಿ 4ನೇ ಪಾಯಿಂಟ್ ಅಂತೂ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಇದೆ. ಸಿಂಪ್ಲಿ ನಿಮ್ ಮೊಬೈಲ್ ಸೆಟ್ಟಿಂಗ್ಸ್ ಹೋಗ್ಬಿಟ್ಟು ಅಬೌಟ್ ಡಿವೈಸ್ ಅಲ್ಲಿ ಸೀರಿಯಲ್ ನಂಬರ್ ನ ಒಂದ್ಸರ್ತಿ ಚೆಕ್ ಮಾಡಿ. ಎಂಬ್ಲೆಟರ್ ಇಂದ ಸ್ಟಾರ್ಟ್ ಆಗ್ತಿದೆ ಅಂದ್ರೆ ಅದು ಐಫೋನ್ ಒರಿಜಿನಲ್ ಆಗಿದೆ. ಇನ್ ಕೇಸ್ ಅದೇ ಜಾಗದಲ್ಲಿ ಎಫ್ ಅಥವಾ ಎನ್ ಸೀರೀಸ್ ಸ್ಟಾರ್ಟ್ ಆಗ್ತಿತ್ತು ಅಂದ್ರೆ ಇದು ಒಂದು ಆಪಲ್ ಕಡೆಯಿಂದ ರಿಪ್ಲೇಸ್ಮೆಂಟ್ ಆಗಿರುವಂತ ಡಿವೈಸ್ ಅಥವಾ ರೀಫರ್ಬಿಶ್ಡ್ ಐಫೋನ್ ನೀವು ಕೊಂಡ್ಕೊಳ್ತಿದ್ದೀರಾ ಅಂತ ಅರ್ಥ. ಸೊ ನೋಡಿ, ಯಾರೆಲ್ಲ ಹೊಸ ಐಫೋನ್ ಜೊತೆಗೆ ಸೆಕೆಂಡ್ ಹ್ಯಾಂಡ್ ಐಫೋನ್ ಕೂಡ ಕೊಂಡುಕೊಳ್ಳೋ ಪ್ಲಾನ್ ಇದ್ದಾರೆ ಮತ್ತೆ ಆಲ್ರೆಡಿ ಯಾರು ಐಫೋನ್ ಯೂಸ್ ಮಾಡ್ತಿದ್ದಾರೆ ನೋಡಿ, ಮಿಸ್ ಮಾಡಿದವರೆಲ್ಲರಿಗೂ ವಿಡಿಯೋನ ಶೇರ್ ಮಾಡಿ. ನಮಸ್ಕಾರ.